ಬಂದೆ. ಯಾಕೆ ಬಸ್ ಲೇಟ್ ಆಯ್ತಾ? ಕಣೆ, ಸಖತ್ ಟ್ರಾಫಿಕ್ ಜಾಮ್. ಕಾಫಿ ಕುಡಿತೀರಾ ಅಥವಾ ಊಟಕ್ಕೆ ಬಡಿಸ್ಲಾ? ಒಂದು ಲೋಟ ಕಾಫಿ ಕೊಟ್ಬಿಡು. ಏನೇ ಇದು ಇವತ್ತು ನಿನ್ನ ಅಲಂಕಾರ? ಏನಿಲ್ಲ ರೀ, ಕಮಾಶಮ್ಮನವರು ಅರ್ಶನ ಕುಂಕುಮ ಕರೆದಿದ್ರು, ಹೋಗಿದ್ದೆ. ಇದು ಅರಿಶಿನ ಕುಂಕುಮಕ್ಕೆ ಹೋಗೋ ಅಲಂಕಾರವಾ? ನನ್ಗೇನೋ ಬೇರೆ ಅನ್ನಿಸ್ತು. ಅನ್ಸುತ್ತೆ. ನೀವೇನ್ ಮಾಡ್ತೀರಾ? ವಯಸ್ಸು 50 ಆದ್ರೂ. ಅಯ್ಯೋ, 50 ಆದ್ರೇನಾಯ್ತೆ? ಕೇಳಿಲ್ವಾಗಾದೆ? ಏನ್ರಿ? 50ಕ್ಕೆ ಐನಾತಿ ಆಸೆಗಳು ಅಂತ. 60ಕ್ಕೆ? 60ಕ್ಕೆ ಅರಳು ಮರಳು. 70ಕ್ಕೆ? 70ಕ್ಕೆ ಏಳು ಬೀಳು. ಇನ್ನು 80ಕ್ಕೆ? 70ದ್ವಾ? ಇನ್ನು 90ಕ್ಕೆ ಏನು? ನಿಮ್ಮ ಆಸ್ಗಳಿಗೆ ಬ್ರೇಕೇ ಇಲ್ಲ ಅಂತ ಕಾಣುತ್ತೆ. ವೈಶಾಲಿ, ನಿನ್ನ ಮದುವೆ ಆಗಿ 28 ವರ್ಷ ಆದ್ರೂ ನಿನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ತಂಪಾಗಿರುತ್ತೆ ಗೊತ್ತಾ? ನೀನ್ ಹತ್ರ ಬಂದ್ರೆ ಮೈಯೆಲ್ಲ ಬಿಸಿ ಆಗುತ್ತೆ. ಒಂಥರ ಜ್ವರ ಬಂದಾಗಿತ್ತು. ಬಿಡ್ರಿ. ಬಿಟ್ಟೆ ಬಾ, ಸಾಕಾಗೋಗುತ್ತಪ್ಪ ಈ ಓಟಿ. ಛೇ ಛೇ ಛೇ, ಕೂಡಿ ಕಳೆದು. ಅದನ್ನೇ ನಾನು ಹೇಳ್ಬೇಕು ಅಂತಿರೋದು. ನೀವು ಈ ಓವರ್ ಟೈಮ್ ಬಿಡಕ್ಕಾಗಲ್ವಾ? ಈ ಮೈನಿಗೆ ಮನಸ್ಸಿಗೆ ಸುಖ ಕೊಡದೇ ಇರೋ ಸಂಪಾದನೆ ಯಾಕೆ ಬೇಕು ಹೇಳಿ? ನಾನು ಸಂಪಾದನೆ ಮಾಡ್ತಾ ಇರೋದು ಓಟಿಗೋಸ್ಕರ ಅಲ್ಲ ಕಣೆ. ನೋಡು, ಇಯರ್ ಎಂಡಿಂಗು, ಕೆಲಸ ಎಲ್ಲ ಪೆಂಡಿಂಗು, ಅದಕ್ಕೆ ಮಾಡಿಂಗು, ಗೊತ್ತಾಯ್ತಾ? ಸರಿ, ಈಗ ಊಟ ಮಾಡ್ತೀರೋ ಅಥವಾ ಕಾಫಿ ಕುಡಿತೀರೋ? ಕಾಫಿ ನೀನು ನೋಡ್ತಿದ್ದಂಗೆ ಕುಡ್ದಂಗಾಗೋಯ್ತು. ಸದ್ಯಕ್ಕೆ ಏನು ಅಡುಗೆ ಮಾಡಿದ್ಯಾ? ಏನೂ ಇಲ್ಲ ರೀ. ಅಲ್ಲ, ಬೆಳಗ್ಗೆದಿದೆ, ಬಿಸಿ ಮಾಡಿಟ್ಟಿದ್ದೀನಿ. ಓ ಹೌದಾ? ಸದ್ಯ ನೆನ್ನೆದಿಟ್ಟಿಲ್ವಲ್ಲ? ಜೊತೆಗೆ ಬಟಾಣಿ ಹುಸ್ಲಿ ಮಾಡಿದ್ದೀನಿ. ವಾಹ್, ಕ್ಯಾ ಕಾಂಬಿನೇಷನ್! ಸಖತ್ತಾಗಿ ಊಟ ಮಾಡಿದ್ರೆ ಸಖತ್ತಾಗಿ ರಾತ್ರಿ ಎಲ್ಲ ಸೌಂಡ್ ಸ್ಲೀಪ್. ಸರಿ, ಊಟ ರೆಡಿ ಮಾಡ್ತೀನಿ. ಸರಿ, ನಾನು ಬರ್ತೀನಿ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನನಗೂ ನಮ್ಮ ಸೀನಿಯರ್ಗೂ ಜಗಳ ಆಯ್ತು. ಮತ್ತೆ ನೀವ್ ಯಾವಾಗ್ಲೂ ಹೇಳ್ತಾ ಇದ್ರ ಅವ್ರು ನಿಮ್ಮನ್ನ ಯಾವಾಗ್ಲೂ ಹೊಗಳ್ತಾ ಇರ್ತಾರೆ, ಮೆಚ್ಕೋತಾರೆ ಅಂತ. ಇದು ಈ ಹಸುಗೆ ಹತ್ತಿ ಕಾಳು ಹಾಕ್ತಾರೆ. ಯಾಕೆ ಗೊತ್ತಾ? ಯಾಕೆ? ತುಂಬಾ ಹಾಲು ಕೊಡ್ಲಿ ಅಂತ. ಏನಾಯ್ತು ಇವತ್ತು? ನೋಡ, ನಮ್ಮ ಸೀನಿಯರು ಬಹಳ ದಿವಸದಿಂದ ಒಂದು ಫೈಲ್ನ ಮುಚ್ಚಿಟ್ಟಿದ್ದ. ನಮ್ಮ ಬಾಸ್ ಬಂದು ಕೇಳಿದ್ರು, ನಾನು ಕೊಟ್ಬಿಟ್ಟೆ. ಆ ಬಾಸು ನನ್ನ ಎದುರಿಗೆ ಎನ್ಕ್ವೈರಿ ಶುರು ಮಾಡ್ಬಿಡೋದ. ಅದಕ್ಕೆ ಆ ಸೀನಿಯರು ನನ್ನ ಮೇಲೆ ಕೆಂಡ ಕಾರ್ತಾ, ನೀನು ಸುಳ್ಳು ಹೇಳಿದ್ರೆ ನರ್ಕಕ್ಕೆ ಹೋಗ್ತೀಯ ಅಂದ. ಅದಕ್ಕೆ ನಾನು ಹೇಳಿದೆ, ನಾನು ಇರೋ ನಿಜಾನೆಲ್ಲ ಹೇಳಿದ್ರೆ ನೀನು ಜೈಲ್ಗೆ ಹೋಗ್ತೀಯ ಅಂತ ಹೇಳಿದೆ. ನೀವು ನಿಮ್ಮ ಮಾತು. ಇವತ್ತು ಒಂದು ಯೋಚನೆ ಬಂತು ಕಣೆ. ನಂದು ಇನ್ನು 7 ವರ್ಷ ಸರ್ವಿಸ್ ಇದೆ. ಅಂದ್ರೆ ರಿಸೈನ್ ಮಾಡ್ತೀರಾ? ಒಂದು ವಾಲಂಟಿಯರ್ ರಿಟೈರ್ಮೆಂಟ್ ಅಂತ ಒಂದು ಸ್ಕೀಮ್ ಇದೆ, ಅದನ್ನ ಯಾಕೆ ತಗೋಬಾರ್ದು ಅಂತ. ತುಂಬಾ ಲಾಸ್ ಆಗಲ್ವಾ? ನೋಡು, ಈ ಫ್ಯಾಕ್ಟ್ರಿ ಸಂಪಾದನೆ ಪ್ರಕಾರ ಹೋದ್ರೆ ಸ್ವಲ್ಪ ಲಾಸ್ ಆಗುತ್ತೆ, ಆದ್ರೆ ಜೀವನ ಸಂಪಾದನೆ ಪ್ರಕಾರ ಹೋದ್ರೆ ಸ್ವಲ್ಪ ಲಾಭನೇ ಆಗುತ್ತೆ ಕಣೆ. ಅದೇನೋ ನಿಜ ರೀ. ನನ್ನ ಮಕ್ಕಳ ಮದ್ವೆ ಏನೋ ಆಗೋಗಿದೆ. ನಮ್ಗಿರೋದು ಒಂದೇ ಚಿಂತೆ, ಸ್ವಂತ ಗೂಡಿಲ್ಲ ಅನ್ನೋದಷ್ಟೇ. ಅದಲ್ಲ ಕಣೆ. ನೋಡು, ನೀನ್ ಎಷ್ಟು ರುಚಿಯಾಗಿ ಅಡಿಗೆ ಮಾಡ ಹಾಕ್ತೀಯ. ಹೇಗಿದೆ ರೀ ಅಂತ ಕೇಳ್ತೀಯ. ನಾನು ಅವಸರದಲ್ಲಿ ಗಂಟ್ಲು ತುರಿಕೊಂಡು ಓಡ್ತಾನೆ ಇರ್ತೀನಿ. ಏನೇ ಇದು ಜೀವನ. ಅದೇನೋ ನಿಜ ರೀ. ಒಂದ್ ಹಬ್ಬ ಇಲ್ಲ, ಹುಣ್ಮೆ ಇಲ್ಲ, ಬರೀ ಫ್ಯಾಕ್ಟ್ರಿ ಡ್ಯೂಟಿ ಅನ್ನೋದೇ ಆಗೋಯ್ತು. ನೋಡೆ, ಗುಲಾಬಿ ಗಿಡದಲ್ಲಿ ಮುಳ್ಳಿದ್ರು ಹೂವು ನಗ್ತಾನೆ ಇರುತ್ತೆ. ಹಾಗೆ ನೀನು ನನ್ನ ಕಷ್ಟ ಸುಖ ಹಂಚ್ಕೊಂಡು ನಗ್ತಾ ಇಲ್ವಾ? ನಂದು ಬಿಡಿ. ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರೆ
ಸುಮಾರು 4 ಲಕ್ಷ ರೂಪಾಯಿ ಬರುತ್ತೆ. ಅದನ್ನು ಫಿಕ್ಸೆಡ್ಗೆ ಹಾಕಿದ್ರೆ ತಿಂಗಳಿಗೆ 4,000 ರೂಪಾಯಿ ಬರುತ್ತೆ. ಇಬ್ಬರು ಸಾಕಲ್ವೇನೆ? ನೋಡಿ, ನೀವು ಮನ್ಸು ಮಾಡಿದ್ರೆ ಈ ದುಡ್ಡು ಕಾಸು ಸಂಸಾರ ಅಂತ ಚಿಂತೆ ಮಾಡಬೇಡಿ. ನೀವು ಎಷ್ಟು ಕೊಟ್ಟರು ಅಷ್ಟರಲ್ಲಿ ನಾನು ಸಂಸಾರ ತೂಗಿಸ್ತೀನಿ. ಇರೋದಿಬ್ರು, ಇದ್ರಾಯ್ತು, ಇಲ್ದಿದ್ರು ಆಯ್ತು. ಅದಕ್ಕೆ ಸುಮ್ಮನೆ ಕೂತು ಆರೋಗ್ಯ ಕೆಡಿಸ್ಕೊಬಾರ್ದು. ಅಯ್ಯೋ, ನಾನೆಲ್ಲಿ ಸುಮ್ಮನೆ ಕೂತ್ಕೋತೀನಿ? ನಿನ್ನನ್ನು ಕರ್ಕೊಂಡು ಆಲ್ ಇಂಡಿಯಾ ಟೂರ್ ಮಾಡಿಸ್ತೀನಿ. ಹಂಗಾದ್ರೆ ನನ್ನ ಮಾತು ಕೇಳಿ. ಕರ್ಣೇಶು ಮಂತ್ರಿ ನೀನಲ್ತಾನೆ, ನನಗೆ ಇನ್ಯಾರು ಹೇಳ್ಬೇಕು ಹೇಳು. ಒಂದು 70,000 ಕೊಟ್ಟು ಎಕ್ಸ್ಟೆನ್ಷನ್ ಏರಿಯಾನಲ್ಲಿ ಒಂದು ಮನೆ ಲೀಸಿಗೆ ತಗೊಳ್ಳೋಣ. ಈ ಮನೆಯಲ್ಲಿ ಗಾಳಿ, ನೀರು, ಬೆಳಕು ಏನೂ ಸರಿಯಾಗಿಲ್ಲ. ನನ್ಗಂತೂ ಸಾಕಾಗಿ ಹೋಗಿದೆ. ಇನ್ನು 50,000ದಲ್ಲಿ ಸೆಕೆಂಡ್ ಟೂರ್ ಮಾಡೋಣ. ಅಲ್ಲಿಗೆ ಸೆಕೆಂಡ್ ಹನಿಮೂನ್ ಆಗುತ್ತೆ. ಸೀರಿಯಸ್ನೆಸ್ಸೇ ಇಲ್ಲ ರೀ. ಐ ಆಮ್ ಸೀರಿಯಸ್ಲಿ ಟೆಲಿಂಗ್, ಟೂರ್ ಇಸ್ ಡೆಫಿನೆಟ್. ಹಾಗಾದ್ರೆ ನೀವು ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳೋದು ನಿಜ ಅನ್ನಿ? ನಿಮ್ಮ ಅಪ್ರಾಣಿಗೂ ಸತ್ಯ. ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ನಾನು ತಮಾಷೆ ಮಾಡ್ತಾ ಇಲ್ಲ ಕಣೆ. ಐ ಆಮ್ ಡ್ಯಾಮ್ ಸೀರಿಯಸ್. ನೋಡು, ರಥ ಹೇಳ್ಕೊಂಡು ನೀನ್ ರೆಡಿ ಆಗಿರ್ಬೇಕಾದ್ರೆ ನಂದೇನಿದೆ, ಉತ್ಸವ ಮುಟ್ಟಿ ಜುಮ್ ಅಂತ ಕೂತ್ ಬಿಡ್ತೀನಿ. ರೀ, 10:30 ಆಯ್ತು, ನೀವಿನ್ನೂ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿಲ್ಲ. ನಾಳೆ ಬೆಳಗ್ಗೆ ಬಸ್ಸಿಗೆ ಲೇಟ್ ಆಗುತ್ತೆ ಅಂತ ಓಡ್ ಹೋಗ್ತಿರ್ತೀರಾ. ನೋಡ, 10:30 ಅಲ್ಲ, 11 ಆಗ್ಲಿ, 11:15 ಆಗ್ಲಿ, ಅಂತೂ ನೀನು ನಿರ್ಧಾರಕ್ಕೆ ಬಂದಿಲ್ಲ, ಅಷ್ಟು ಸಾಕು. ಈಗ ನನಗೆ ತುಂಬಾ ಬೇಜಾರಾಗ್ತಾ ಇದೆಯಲ್ಲ, ಏನ್ ಮಾಡೋದು? ಬೇಜಾರ? ಏನ್ರಿ ಅದು? ಹೇಗೆ ಹೇಳೋದು? ಈ ಅಲಂಕಾರ ಎಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ಎಲ್ಲ ಅನ್ಸುತ್ತೆ. ಇವತ್ತು ಏನು ಇಲ್ಲ, ತೆಪ್ಪಗ್ ಮಲಗಿ, ಬೆಳಗ್ಗೆ ಬೇಗ ಹೇಳ್ಬೇಕು. ಅಷ್ಟೇನಾ? ಇವತ್ತಿಗೆ ಅಷ್ಟೇ. ಶಿವ ಶಿವ, ಇದು ಇಷ್ಟೇ. ರೀ ರೀ, ಅಲ್ಲಿ ಬೆಳಗಾಗ್ಬಿಡ್ತದೆ. ಈಗ ತಾನೇ ಮಲಗಿದ್ದೆ ನಾನು. ಅದಲ್ಲ ರೀ, ಮುಂದಿನ ವಾರನೇ ಯುಗಾದಿ ಹಬ್ಬ. ನಮ್ಮ ಮಗನ್ನ, ಮಗಳನ್ನ, ಅಳಿಯನ್ನ, ಸೊಸೆನ ಬರ ಹೇಳಿದ್ರೆ ತಾನೆ. ಅವತ್ತಿನ ದಿವಸನೇ ನಿಮ್ ವಾಲಂಟರಿ ರಿಟೈರ್ಮೆಂಟ್ ವಿಷಯನೂ ಹೇಳ್ಬಿಡೋಣ. ಇದನ್ನ ಮೊದಲೇ ತಿಳಿಸೋದು ಒಳ್ಳೇದು. ಬೆಳೆದ ಮಕ್ಕಳು ನಮ್ಗೆ ಹೇಳಲಿಲ್ಲ ಅಂತ ಅನ್ಕೋಬಾರ್ದು. ನೋಡು, ಹೇಳಿದ್ರೆ ಇನ್ನು ನಮ್ ಜೊತೆಗೆ ಬಂದಿರಿ, ನಮ್ ಜೊತೆಗೆ ಬಂದಿರಿ ಅಂತ ಇಬ್ರು ಗಲಾಟೆ ಮಾಡ್ತಾರೆ. ನಥಿಂಗ್ ಡೂಯಿಂಗ್. ನೋಡು, ಈ ಯುಗಾದಿ ಆದ್ಮೇಲೆ ನಮ್ದೆಲ್ಲ ಹೊಸ ರೀತಿ, ಹೊಸ ನೀತಿ, ಹೊಸ ಸ್ಟೈಲ್. ಏನೇನೋ ಅನ್ಕೊಳ್ತೀನಿ. ನೋಡು ವೈಶಾಲಿ, ಅನ್ಕೊಳ್ಳೋದು ಏನಿಲ್ಲ. ನೀನ್ ಬಂದ್ರೆ ಕತ್ಲೆ ಕೂಡ ಬೆಳಕಾಗುತ್ತೆ ಕಣೆ. ಆದ್ರೆ ನನಗೆ ಅನುಭವಿಸೋಕೆ ಪುರ್ಸುತ್ತಿಲ್ಲ ಅಷ್ಟೇ. ನೋಡೀಗ ನೀನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ಯಾ. ನಿಮ್ಗೆ ಮೂಡ್ ಬರ್ತಾ ಇದೆ. ಮಲಗಿ ಮಲಗಿ, ನಾಳೆ ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಹೌದಲ್ವಾ? ಅದೊಂದೇ ಈಗ ಉಳಿದಿರೋದು. ಶಿವ ಶಿವ. ವೈಶ್ವ, ಲೇಟ್ ಆಗೋಯ್ತು, ಬೇಗ ಕಾಫಿ ಕೊಡೆ. ಬಂದೇರಿ, ಅದ್ಯಾಕಷ್ಟು ಅವಸರ ಮಾಡ್ತಿರೋ? ಅಲ್ಲೇ ಬಿಸಿ ಬಿಸಿ ಕಾಫಿ ಕೊಡ್ತಾ ಇದ್ದೇನೆ, ನಾಲಿಗೆ ಸುಟ್ಟೋಯ್ತಲ್ಲೇ. ತಣ್ಣೀರ್ ಸ್ನಾನ ಮಾಡಿದ್ರ, ಶಾಸ್ತ್ರೀಯ ಸಂಗೀತ ಹೇಳಿದ್ರ, ಬಿಸಿಯಾಗಿರ್ಲಿ ಅಂತ ತಂದೆ ರೀ. ಓ, ತಣ್ಣೀರ್ ಸ್ನಾನ, ಶಾಸ್ತ್ರೀಯ ಸಂಗೀತ, ಬಿಸಿ ಕಾಫಿ, ನಿನ್ ಕತೆ ಆಗೋಯ್ತು. ಅಯ್ಯೋ, ಯಾಕೆ ಅವಾಂತರ ಮಾಡ್ತಿರೋ? ರಜಾ ಹಾಕ್ಬಾರ್ದೆ? ಓ, ನಿನ್ ಕತೆ ಕಟ್ಕೋ. ಇಯರ್ ಎಂಡಿಂಗು, ವರ್ಕ್ ಪೆಂಡಿಂಗು ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲಿ ನನ್ ಶೂ? ಇಲ್ಲೇ ಇದೆಯಲ್ರಿ. ಓ, ಲೇಟ್ ಬೇರೆ ಆಗು. ಬೇಡ, ಟೈಮ್ ಆಗೋಯ್ತು, ನಾನು ಚಪ್ಪಲಿನೇ ಹಾಕೊಂಡು ಹೋಗ್ತೀನಿ. ಬರ್ಲಾ ನಾನು? ಸೇರು ಮನೆ ಕಡೆ.
ಒಂದ್ 20 ರೂಪಾಯಿ ಕೊಡಕ್ಕ. ಚೇಂಜ್ ಇಲ್ಲ ನನ್ನ ಹತ್ರ. ಬಾಬಾ ಬರ್ತಿದ್ದಂಗೆ ವಸೂಲಿನಾ? ಅಯ್ಯೋ ನಿಜವಾಗ್ಲೂ ಅಕ್ಕ, ನನ್ನ ಹತ್ರ ಎಲ್ಲ ಬರೀ 100s ಇರೋದು. ಸರಿ ಸರಿ ಇರಪ್ಪ, ತಂದು ಕೊಡ್ತೀನಿ. ಹಾ, ಒಂದ್ ನಿಮಿಷ ಚೇಂಜ್ ತಂದು ಕೊಡ್ತೀನಿ. ಒಂದ್ ನಿಮಿಷ. ಅಕ್ಕ ಕೊಡಕ್ಕ. ನಾನೇ ಕೊಡ್ತೀನಿ. ಏನಕ್ಕ ನೀನು ಬೆಳಿಗ್ಗೆನೆ 13 ರೂಪಾಯಿ 20 ಪೈಸಾ ಲಾಸ್ ಮಾಡ್ಬಿಟ್ಟೆ. ಲಾಸ ನಿಂಗ? ನೀನ್ 20 ರೂಪಾಯಿ ಕೊಟ್ಟಿದ್ರೆ 6 ರೂಪಾಯಿ 80 ಪೈಸಾ ಆಟೋದವನು ಕೊಟ್ಟು 13 ರೂಪಾಯಿ 20 ಪೈಸಾ ನಾನು ಜೋಬ್ ಇಟ್ಕೋತಾ ಇದ್ದೆ. ಬಾವ ತನ್ನ ಕಂಜೂಸ್ ಬುದ್ಧಿನೆಲ್ಲ ನಿನ್ಗೂ ಕಲ್ಸ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇದೇನ್ ನಿಮ್ ಬಾವ ಕಲ್ಸಿದಲ್ಲ, ಮತ್ತೆ ನಿನ್ ಚಿಲ್ರೆ ಬುದ್ಧಿ ನನ್ಗೆ ಗೊತ್ತಿತ್ತು. ಅದಿರ್ಲಿ, ಇದಕ್ಕಿದಾಗೆ ಬಂದ್ಬಿಟ್ಟಿದ್ಯಲ್ಲ. ನನ್ಗೆ ಒಂದು ಪ್ರೈವೇಟ್ ಕನ್ಸರ್ನಲ್ಲಿ ಇಂಟರ್ವ್ಯೂಗೆ ಬಂದಿದೆ, ಕ್ಯಾಶಿಯರ್ ಕೆಲಸ. ಅದಕ್ಕೆ 50,000 ರೂಪಾಯಿ ಡೆಪಾಸಿಟ್ ಕಟ್ಬೇಕಂತೆ. ಕೆಲಸ ಗ್ಯಾರಂಟಿ ಅಕ್ಕ. 50,000 ರೂಪಾಯಿನಾ? ಹೂನಕ್ಕ, 8,000 ರೂಪಾಯಿ ಸಂಬಳ ಬರುತ್ತೆ. ರಾಜೇಶ, ಡೆಪಾಸಿಟ್ ಹಣಕ್ಕೆ ಏನು ಮಾಡ್ತೀಯಾ? ನೀನು ಬಾವ ಇದ್ದೀರಲ್ಲ. ಯೋ, 50,000 ರೂಪಾಯಿ ನಿಮ್ ಬಾವ ಎಲ್ಲಿಂದ ತರ್ತಾರೋ? ಅಕ್ಕ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಮನ್ನೇ ನೆಚ್ಕೊಂಡು ಬಂದಿದ್ದೀನಿ. ಅಪ್ಪನಂತೂ ಕೇಳೋ ಹಾಗೆ ಇಲ್ಲ. ಯಾಕೆ? ಕೇಳಿದ್ರೆ ಮದುವೆ ಮಾಡ್ಕೋ, ವರದಕ್ಷಿಣೆ ಬರುತ್ತೆ ಅಂತಾರೆ. ಮಾಡ್ಕೊಡೋದಪ್ಪ. ಅಕ್ಕ, ಏನ್ ತಮಾಷೆ ಮಾಡ್ತಾ ಇದೀಯಕ್ಕ? ಕೆಲ್ಸ ಇಲ್ಲ, ಸಂಪಾದನೆ ಇಲ್ಲ, ನಾ ಮದುವೆ ಮಾಡ್ಕೋಬೇಕಾ? ನೋಡು, ಲೈಫಲ್ಲಿ ಇದೊಂದು ಒಳ್ಳೆ ಚಾನ್ಸ್ ಬಂದಿದೆ. ನೀವಲ್ದೆ ನನ್ಗೆ ಇನ್ಯಾರು ಸಹಾಯ ಮಾಡ್ತಾರೆ ಅಕ್ಕ? ಸರಿ ಸರಿ, ನೀನೀಗ ಹೋಗಿ ಸ್ನಾನ ಮಾಡಿ ರೆಡಿ ಆಗು. ನಿಮ್ ಬಾವ ಫ್ಯಾಕ್ಟ್ರಿನಲ್ಲೇ ಇದ್ದಾರೆ, ಬೇಗ ಹೋಗಿ ನೋಡು. ಬೇಗ ಹೋಗಿ ನೋಡ್ಬೇಕಾ? ಯಾಕಕ್ಕ? ಯಾಕೆ ಅಂದ್ರೆ ಅವ್ರು ವಿಆರ್ ತಗೊಳ್ತಿದಾರ ಕಣೋ. ವಿಆರ್ ತಗೋತಾ ಇದ್ದಾರಾ? ಹಾಗಾದ್ರೆ ಡೆಪಾಸಿಟ್ ಗ್ಯಾರಂಟಿ, ಕೆಲ್ಸ ಖಾಯಂ. ಹೇಗೆ? ಹೇಗೆ ಅಂದ್ರೆ ಬಾವಂಗೆ ವಿಆರ್ ದುಡ್ಡು ಬರುತ್ತಲ್ಲ. ಯಾರು ಇಷ್ಟೊತ್ತಿನಲ್ಲಿ? ಅರೆ ಮಂಗ್ಲಾ, ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಫ್ಯಾಕ್ಟ್ರಿಗೆ ಹೋಗಿದ್ದಾರಾ? ಹಾ ಹೋಗಿದ್ದಾರೆ. ಬಾ ಕೂತ್ಕೋ. ಇದೇನಿದು ಹೇಳ್ದೆ ಬಂದ್ಬಿಟ್ಟಿಯಲ್ಲ, ಒಂದ್ ಪತ್ರನೂ ಬರೆಯಲಿಲ್ಲ? ಹೂನಮ್ಮ, ಅರ್ಜೆಂಟ್ ವರ್ಕ್ ಇತ್ತು, ಅದಕ್ಕೆ ಬಂದೆ. ಏನೇ ಅರ್ಜೆಂಟು? ಅಳಿಯಂದ್ರು ಚೆನ್ನಾಗಿದ್ದಾರಾ? ಹ್ಞೂ ಚೆನ್ನಾಗಿದ್ದಾರೆ. ಅಮ್ಮ, ಒಂದು ಗುಡ್ ನ್ಯೂಸ್. ಏನಮ್ಮ ಅದು? ಅವ್ರಿಗೆ ಸ್ಟೇಟ್ಸ್ಗೆ ಹೋಗೋ ಚಾನ್ಸ್ ಸಿಕ್ಕಿದೆ ಅಮ್ಮ. ಹೌದಾ? ಒಬ್ರೇನಾ ಇಬ್ರುನಾ? ಅಮ್ಮ, ಇಬ್ರು. ಬಹಳ ಸಂತೋಷ ಕಣೆ. ಹೀಗೆ ಸಣ್ಣ ಪುಟ್ಟ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಹೋಗ್ಬೇಕು. ಹಾ ಹೋಗ್ಲಿ. ಟೂರ್ ಎಷ್ಟು ದಿನ? 6 ತಿಂಗಳಮ್ಮ. ಅದೆಲ್ಲ ಸರಿ, ಆದ್ರೆ ಈಗ ಒಂದು ಸಮಸ್ಯೆ ಬಂದಿದೆ. ಸಮಸ್ಯೆನಾ? ಏನ್ ಸಮಸ್ಯೆ? ದಿಢೀರಂತ ಹೊರಡ್ಬೇಕಾಗಿದ್ರಿಂದ ಸ್ವಲ್ಪ ಹಣದ ಪ್ರಾಬ್ಲಮ್ ಆಗಿದೆ. ಎಷ್ಟು ಬೇಕಾಗ್ಬೋದು? 1.5 ಲಕ್ಷ. 1.5 ಲಕ್ಷನಾ? ಅಷ್ಟೊಂದು ಹಣನ ಹೇಗೆ ಹೊಂದಿಸ್ತೀರೆ? ಅದೇ ಮಮ್ಮಿ, ನನಗೂ ಗೊತ್ತಾಗ್ತಾ ಇಲ್ಲ. 50,000 ಹೇಗೋ ಅಡ್ಜಸ್ಟ್ ಆಗಿದೆ, ಇನ್ನು 1 ಲಕ್ಷ ಬೇಕು. ಅಲ್ಲಿಗೆ ಹೋದ್ಮೇಲೆ ಕಳ್ಸ್ಕೊಟ್ಬಿಡ್ತೀವಿ. ಆದ್ರೆ ನಿನ್ನ ಕೇಳಕ್ಕೆ ನನಗೂ ಮನಸ್ಸಿಲ್ಲ. ಆದ್ರೆ ಸಂದರ್ಭ ನೋಡು. ಆಯ್ತು ಬಿಡು, ಹೇಗೋ ನೋಡೋಣ, ದೇವ್ರಿದ್ದಾನೆ. ಇದಕ್ಕೆ ಅಪ್ಪ ಒಪ್ಕೊಳ್ತಾರಾ? ಬೇಜಾರು ಮಾಡ್ಕೊಳ್ಳೋ ತಾನೆ? ಅಲ್ವೇ, ನೀನೇನ್ ಬೇರೆಯವಳ? ನನ್ನ ಸ್ವಂತ ಮಗಳು ಅಳಿಯ ಸಹಾಯ ಮಾಡ್ದಿದ್ರೆ ಆಗುತ್ತಾ? ಓ ಮಮ್ಮಿ, ಯು ಆರ್ ಗ್ರೇಟ್. ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ, ನಮ್ಮ ಅಪ್ಪ ಅಮ್ಮ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಅಂತ. ಅಮ್ಮ, 1 ಲಕ್ಷ ಹೇಗೆ ಹೊಂದಿಸ್ತೀಯಾ? ನಿಮ್ ತಂದೆ VR ತಗೊಳ್ತಾ ಇದ್ದಾರೆ, ಅದನ್ನಲ್ಲೇ ಸ್ವಲ್ಪ ಕೊಟ್ರಾಯ್ತು. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಹಾ ಸರಿ ಸರಿ, ಈಗ ಕೈಕಾಲು ಮುಖ ತೊಳ್ಕೊ, ಊಟ ಮಾಡಿವಂತೆ. ಹ್ಞೂ, ನಿನ್ನ ಕೈಯಾಗೆ ತಿಂದು ನನಗೂ ತುಂಬ ದಿನ ಆಗಿತ್ತು. ಊಟ ಮಾಡ್ಕೊಂಡು ನಾನು 5 ಗಂಟೆಗೆ ಹೊರಡ್ಬಿಡ್ತೀನಿ. ಇದೇನೇ ಇಷ್ಟು ಅರ್ಜೆಂಟು? ಈಗ ಬಂದು ಆಗೋಗ್ತೀನಿ ಇದೆಯಲ್ಲ? ತುಂಬ ಕೆಲಸ ಇದೆ ಅಮ್ಮ. 1 ನಿಮಿಷ ಇರು, ನಾನು ಬಂದ ಕೆಲಸ ಆಯಿತು ಅಂತ ಅವ್ರಿಗೊಂದು ಎಸ್ಟಿಡಿ ಮಾಡಿ ಹೇಳ್ಬಿಡ್ತೀನಿ. ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಸರಿ ಸರಿ, ಮುಂದಿನ ವಾರ ಯುಗಾದಿ ಹಬ್ಬಕ್ಕೆ ಇಬ್ರು ಬರ್ಬೇಕು, ಈಗಲೇ ಹೇಳ್ಬಿಡಮ್ಮ. ಅಮ್ಮ, ಅವ್ರಿಗೆ ಟೈಮ್ ಇದೆಯೋ ಇಲ್ವೋ ಆದ್ರೂ ಹೇಳ್ತೀನಮ್ಮ. ಹಾ ಸರಿ, ಬೇಗ ಬಾ, ಊಟ ಹಾಕ್ತೀನಿ. ಯಾಕೆ ಕೈ ಕಳ್ಕೊಂಡ್ಬಿಟ್ರ? ಊಟನೇ ಸರಿಯಾಗಿ ಮಾಡಿಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದೀರಾ?
ವಿಆರ್ಗೇನು ಅಪ್ಲೈ ಮಾಡಿದೆ ಕಡೆ. ಆದರೆ ಏನ್ರಿ ಆದ್ರೆ ಅಂತ ಮಧ್ಯದಲ್ಲೇ ನಿಲ್ಸ್ಬಿಟ್ರಲ್ಲ? ನಿನ್ನ ಮಗ ಫೋನ್ ಮಾಡಿದ್ದ. ಪ್ರವೀಣ? ಕೆಲಸಕ್ಕೆ ರಿಸೈನ್ ಮಾಡ್ತಾನಂತೆ. ಏನಂತೆ? ಅದೇ ಕಡೆ 3 ದಿವಸಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇದೆ, ಈ ರೇಟ್ಗೆನೆ ಬೇಡ ಅಂತ ಸ್ವಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡ್ತಾನಂತೆ. ಹೌದೇನ್ರಿ? ಇವನ್ ಪ್ರಾಜೆಕ್ಟ್ ಅಪ್ರೂವ್ ಆಗಿ ಬ್ಯಾಂಕ್ ಲೋನು ಸ್ಯಾಂಕ್ಷನ್ ಆಗಿದೆಯಂತೆ. ಆದರೆ 50% ಇವನ್ ಕಟ್ಟಬೇಕಂತೆ. ಆದರೆ ಇವನ್ ಕನ್ಸರ್ನು ಸ್ಟ್ರೈಕ್ನಲ್ಲಿರೋದ್ರಿಂದ ಅಟ್ಲೀಸ್ಟ್ ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡ್ತೀರಾ ಅಂತ ಫೋನ್ ಮಾಡಿ. 1 ಲಕ್ಷನಾ? 1 ಲಕ್ಷ? ನೀವೇನ್ ಹೇಳಿದ್ರಿ? ಹೇಳೋದೇನೇ ಬಂತು, ಸ್ವಂತ ಮಗನಿಗೆ ಇಲ್ಲ ಅನ್ನೋಕ್ಕಾಗತ್ತಾ? ಅದು ಅಲ್ದಲೇ ವಿಆರ್ ಹಣ ಬರೋ ವಿಷಯ ಹೇಳಿದೆ. ನೀನೇನು ಯೋಚನೆ ಮಾಡಬೇಡ, ಕೊಡ್ತೀನಿ ಅಂತ ಹೇಳಿದ್ದೀನಿ. ರೀ, ಒಂದ್ ವಿಷಯ. ಏನು? ಇವತ್ ಬೆಳಿಗ್ಗೆ ಮಂಗಳ ಬಂದಿದ್ಲು. ಹೌದಾ? ಏನಂತೆ? ಮಗಳು ಅಳಿಯಂಗೆ ಫಾರಿನ್ ಹೋಗೋ ಚಾನ್ಸ್ ಸಿಕ್ಕಿದೆಯಂತೆ. ಓ, ಒಳ್ಳೆ ಸುದ್ದಿ ಅಲ್ಲ. ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ ನೀನು? ಅದೆಲ್ಲ ರೀ, ಅವರಿಗೂ 1 ಲಕ್ಷ ಹಣ ಬೇಕಂತೆ. ಫಾರಿನ್ ಸೇರಿದ ಮೇಲೆ ಕಳಿಸ್ಕೊಡ್ತಾರಂತೆ. ನೀನೇನು ಹೇಳಿದೆ? ಏನ್ ಹೇಳೋದು, ಸ್ವಂತ ಮಗಳು ಅಳಿಯ, ಇಂಥ ಅವಕಾಶ ಅವ್ರಿಗೆ ಅವಾಗವಾಗ ಸಿಗುತ್ತಾ ಹೇಳಿ? ಮಗನಿಗೆ 1 ಲಕ್ಷ, ಮಗಳಿಗೆ 1 ಲಕ್ಷ. ಏನ್ ಮಾಡ್ತೀರಿ? ಅದು ಅಲ್ಲದೆ ನಿನ್ ತಮ್ಮ ಬೇರೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ. ಅವನಿಗೊಂದು 50,000 ರೂಪಾಯಿ ಬೇಕಂತೆ. ಅವನನ್ ಬಿಡಿ. ಅಯ್ಯೋ, ಹಾಗಂದ್ರೆ ಹೇಗೆ? ಅಲ್ಲ, ಅವನಿಗೆ ನಾವು ಅಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ ಹೇಳಿ? ಅಲ್ಲ, ಒಳ್ಳೆ ಫರ್ಮು, ಒಳ್ಳೆ ಕೆಲಸ, ಒಳ್ಳೆ ಆಫರು. ಒಂದಲೇ ಪಾಪ ನಿಮ್ ತಂದೆಗೆ ಅಷ್ಟೊಂದು ಹಣ ಹೊಂಚೋಕೆ ಎಲ್ಲಾಗುತ್ತೆ ಹೇಳು? ಹೇಗ್ ಮಾಡ್ತೀರಿ? ಅದೇ ಕಡೆ 4 ಲಕ್ಷದಲ್ಲಿ 1 ಲಕ್ಷ ಮಗನಿಗೆ, 1 ಲಕ್ಷ ಮಗಳಿಗೆ, ಇನ್ನು 50,000 ನಿನ್ ತಮ್ಮನಿಗೆ, ಒಟ್ಟು 2.5 ಲಕ್ಷ. ಮಿಕ್ಕೋದು ಇನ್ನು 1.5 ಲಕ್ಷನೇ. ಅಷ್ಟು ಹಣದಲ್ಲಿ ನಾವು ಯಾಕೆ ಜೀವನ ನಡೆಸೋದು? ಸಾಗಿಸ್ಬೇಕು ಅಂದ್ರೆ ಇದೆಲ್ಲ ವಾಪಸ್ ಬರೋ ಹಣ ತಾನೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಅದೇ ಹೇಗೆ ಅಂತ ನೋಡು ವೈಶಾಲಿ, ಜೀವನದಲ್ಲಿ ಕೊಂಡದ್ದಕ್ಕಿಂತ ಕೊಟ್ಟಿದ್ದು ಕಡಿಮೆ ಆಗ್ಬಾರ್ದು. ನಮ್ಮ ಮಕ್ಕಳ ಸುಖದ ಮುಂದೆ ಈ ಹಣ ಕಾಸು ವಿಷಯ ಎಲ್ಲ ಅಲ್ಪ ಕಣೆ. ಅವ್ರು ಸುಖವಾಗಿರೋದು ಮುಖ್ಯ. ಯುಗಾದಿ, ಹೊಸ ವರ್ಷ, ಹೊಸ ಶೈಲಿ ಅಂತ ಏನೇನೋ ಅನ್ಕೊಂಡಿದ್ವಿ. ಈ ಉಗಾದಿ ಅಂದ್ರೆ ಏನು ಅನ್ಕೊಂಡೆ? ಚೈತ್ರ ಚಿಗುರು, ಮಾವು ಚಿಗುರುತ್ತೆ, ಬೇವು ಚಿಗುರುತ್ತೆ. ಇನ್ನು ಸ್ವಲ್ಪ ಕಾಲ ಕಾದ್ ನೋಡೋಣ, ಮತ್ತೆ ಚಿಗುರುತ್ತೆ ಚೈತ್ರ. ನಿಮ್ ಧೈರ್ಯನೇ ಧೈರ್ಯ. ಅಯ್ಯೋ ಬಿದ್ದಿ, ಉಗಾದಿ ಬರೋದೇನೆ ಮನಸ್ಸಿಗೆ ಮೂಸೋ ಕಡೆ ಇಷ್ಟಕ್ಕೆಲ್ಲ ಯೋಚನೆ ಮಾಡ್ತಾರ? ಅಲ್ಲ ರೀ, ಅದ್ ಹೇಗೆ ನೀವು ನನ್ನ ನೋಡ್ತಾ ಇರ್ತೀರಾ? ನಗಬೇಕು ಕಣೆ, ನಗಬೇಕು. ಸುಖ ಬಂದಾಗ ಎಲ್ರೂ ನಗ್ತಾರೆ, ಆದ್ರೆ ದುಃಖ ಬಂದಾಗ ನಗಲೇಬೇಕು. ಅದೇ ಜೀವನ ಕಣೆ. ನಿನ್ ಮಕ್ಕಳು ಏನೋ ಹೋಗ್ರಿ, ನನ್ಗಂತೂ ಹಬ್ಬ ಮಾಡೋ ಮೂಡೆ ಹೊಟ್ಟೋಯ್ತು. ನೋಡು, ನಾವು ಮಕ್ಕಳನ್ನ ಇನ್ಶೂರೆನ್ಸ್ ಅನ್ಕೋತೀವಿ, ಸುಖ ಕೊಡೋ ಇನ್ಶೂರೆನ್ಸು. ಅದೇ ನಾವು ಮಾಡೋ ತಪ್ಪು. ನೋಡು, ಉಗಾದಿ ಹಬ್ಬ ಬಂದಿದೆ, ನಾವು ಆಚರಿಸಲೇಬೇಕು. ಈ ಬೇವು ಬೆಲ್ಲ ತಿಂತೀವಲ್ಲ, ಅದರ ಅರ್ಥ ಏನು ಹೇಳಿ ನೋಡೋಣ? ಏನು? ನೀವೇ ಹೇಳಿ. ಹೇಳ್ತೀನಿ ಹೇಳಿ. ಈ ಬೇವು ಸಹಜವಾಗಿ ಬೆಳೆಯುತ್ತೆ. ದುಃಖ, ನೋವು, ಸಂಕಟ ಎಲ್ಲ ಜೊತೆಯಾಗಿ ಬರುತ್ತೆ. ಈ ಬೆಲ್ಲ ನಾವು ತಯಾರು ಮಾಡಿ ಸೇರಿಸೋದು. ಈ ಸುಖ ಸಂತೋಷ ಅನ್ನೋದು ಎಲ್ಲಿಂದಲೂ ಸಿಗಲ್ಲ ಕಡೆ, ನಾವು ಅನುಭವಿಸಿದ್ರೇನೆ ಸಿಗೋದು. ಹಾಗೆ ಈ ಬೇವು ಬೆಲ್ಲದ ಸಂಕೇತ. ಅದ್ ಸರಿ, ಮಕ್ಕಳನ್ನ ಬರ ಹೇಳಿದ್ರ ಹಬ್ಬಕ್ಕೆ? ಫೋನ್ ಮಾಡಿ ಹೇಳಿದ್ದೀನಿ. ಆದ್ರೆ ನಿಮ್ಮ ಅಳಿಯಂದ್ರು ಬರೋಕ್ಕಾಗಲ್ವಂತೆ, ಮಂಗಳ ಮಾತ್ರ ಬರ್ತಾಳಂತೆ. ಇನ್ನು ನಿನ್ನ ಸೊಸೆ ತಾಯಿ ಮನೆಗೆ ಹೋಗ್ಬೇಕಂತೆ, ಮಗ ಮಾತ್ರ ಬರ್ತಾನೆ. ಅಳಿಯ ಇಲ್ಲ, ಸೊಸೆ ಇಲ್ಲ, ಮಗ ಮಗಳು ಮಾತ್ರ ಬರ್ತಾರೆ. ಯಾಕೆ ಯಾಕೆ ಹೀಗಾಗುತ್ತೆ ನೋಡು? ಹಾಫ್ ದ ಗ್ಲಾಸ್ ಇಸ್ ಫುಲ್ ಅಂದ್ರೆ ಸಂತೋಷ ಕಡೆ, ಹಾಫ್ ದ ಗ್ಲಾಸ್ ಇಸ್ ಎಂಟಿ ಅಂದ್ರೆ ದುಃಖ ಕಡೆ.
ಹುಚ್ಚಿ ಹುಚ್ಚಿ. ಅಯ್ಯೋ ವೈಶಾಲಿ, ಇದೇನೇ ಇದು? ಪ್ರತಿ ವರ್ಷ ಇಷ್ಟು ದೊಡ್ಡದಾಗಿ ರಂಗೋಲಿ ಆಗ್ತಾ ಇದ್ದೆ, ಈ ವರ್ಷ ಇಷ್ಟೇ ಚಿಕ್ಕದಾಗಿ ಹಾಕಿದ್ಯಾ? ಹೋಗ್ರಿ, ಮಕ್ಕಳು ಯಾರು ಬರ್ಲೇ ಇಲ್ಲ, ನನಗಂತೂ ಮೂಡೇ ಇಲ್ಲ. ನೋಡೆ, ವರ್ಷಕ್ಕೊಂದು ಹಬ್ಬ, ವರ್ಷಕ್ಕೆ ಒಂದು ಹಬ್ಬ ಏನು, ವರ್ಷದ ಮೊದಲನೇ ಹಬ್ಬ ನೋಡು. ಈ ರಂಗೋಲಿ ತೋರಣ ಎಲ್ಲ ಇನ್ವಿಟೇಷನ್ ಟು ಗಾಡ್ಸ್. ದೇವತೆಗಳು ನಮ್ಮನೆ ಬಾಕ್ಲಿಗೆ ಬರಲಿ ಅಂತ. ನಗೆ ಸ್ವಲ್ಪ ಚೀರ ಕಮಾನ್. ಹಾಗೆ ಬಾಬಾ. ಏನು ನಿನ್ನ ಚಿಂತೆ ಹೇಳೇ ನನ್ನ ಕಾಂತೆ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ದುಡ್ಡೆಲ್ಲ ಕೊಟ್ಬಿಟ್ಟು ಆಮೇಲೆ ನೀವು ತಾಪತ್ರಯ ಪಡೋದು ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ. ಮಗಳಿಗೆ ದುಡ್ಡು ಹೊಂದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ರೆ ಓ, ನೀನು ಅದೇ ಚಿಂತೆ ಇದೆಯಾ ಅನ್ನೋ? ನೀವು ಬಿಡಿ, ಎಲ್ಲ ಈಸಿಯಾಗಿ ತಗೊಂತೀರಾ, ನಗ್ತಿರ್ತೀರಾ. ನನ್ನ ಕೈನಲ್ಲಿ ಆಗಲ್ಲ. ನೋಡು ಚಿನ್ನ, ನಾನು ವಾಲಂಟಿಯರ್ ರಿಟೈರ್ಮೆಂಟ್ಗೆ ಅಪ್ಲೈ ಮಾಡಿರೋದಂತೂ ನಿಜ. ಅವರು ಹಣ ಕೇಳಿದ್ದಾರೆ, ನಾವೀಗ ಕೊಡ್ಲಿಲ್ಲ ಅಂತ ಅಂದ್ರೆ ಏನ್ ತಿಳ್ಕೊತಾರೆ ಹೇಳು? ನೋಡು, ಶರೀರಕ್ಕೆ ತಲೆ, ನಾಲಿಗೆಗೆ ಬೆಲೆ, ಮನೆಗೆ ಒಲೆ, ಜೀವನಕ್ಕೆ ನಗುವ ಕಲೆ ಮುಖ್ಯ, ಅತಿ ಮುಖ್ಯ ನಮ್ಮ ಚಿನ್ನ. ಹಾಗಾದ್ರೆ ತಾಪತ್ರಯ ಆಗಲ್ಲ ತಾನೆ? ನೋಡೇ ವೈಶಾಲಿ, ಇನ್ನೂ ಒಂದು ವಿಷಯ. ನಮ್ಮ ಹತ್ರ ಹಣ ಇಟ್ಕೊಂಡು ಅವರಿಗೆ ಸಹಾಯ ಮಾಡದೆ ಹೋದ್ರೆ ಏನೇ? ಎಷ್ಟು ಪ್ರೀತಿ ಇದ್ರೆ ಏನು? ಎಷ್ಟು ಪ್ರೀತಿ ಇದ್ರು ಹಣ ಇದ್ದೋನು ದಟ್ಟ ದರಿದ್ರ ಇದ್ದ ಹಾಗೆ, ಗೊತ್ತಾಯ್ತಾ? ಅದಲ್ಲ ರೀ, ಇದ್ ಕೆಲ್ಸ ಬಿಟ್ಟು ನಾಳೆ ನಾವು ತಾಪತ್ರ ಪಡೋದನ್ನ ನೋಡಿ ಜನ ಆಡ್ಕೊಂಡ್ರೆ? ನೋಡಿ ನನ್ನ ಮುದ್ದಿನ ರಮಣಿ, ಒಳ್ಳೆಯವನ್ನೇ ಕಣೆ ಈ ಲೋಕ ಯಾವಾಗ್ಲೂ ಆಡ್ಕೊಳ್ಳೋದು. ಈ ಬಿಳಿ ಬಟ್ಟೆ ಮೇಲೇನೆ ಕಣೆ ಕೊಳೆ ಎದ್ದು ಕಾಣೋದು. ಓಹೋ, ಅದಕ್ಕೆ ಅಂತ ಕಾಣುತ್ತೆ. ಬೆಳಗ್ಗಿಂದ ಅಮ್ಮ ಅವರು ನನಗೆ ಶುಭಾಶಯನೇ ಹೇಳಿಲ್ಲ, ಕೊಡ್ಬೇಕಾದ್ದು ಕೊಟ್ಟಿಲ್ಲ. ಹೋಗ್ರಿ ಹೋಗ್ರಿ, ಇದೇನಿದು? ಇದ ವರ್ಷ ಶುಭಾಶಯ ರೀ, ಹಾಗಲ್ಲ ನಾನು ಅಂದದ್ದು. ಮತ್ತಿನ್ಯಾಗೆ? ಓ, ರಾಜೇಶ್ ಬಂದ ಅಂತ ಕಾಣುತ್ತೆ. ಯುಗಾದಿ ಶುಭಾಶಯಗಳು. ಇದೇನು ಇಷ್ಟೊಂದು ಡ್ರೈಯ? ಸ್ಟಾರ್ಟಿಂಗ್ ನಲ್ಲಿ ಇರ್ಲಿಲ್ಲ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಅರಯ್ಯ, ಬಾ ಬಾ ಬಾ. ನಮಸ್ಕಾರ ಬಾವ. ನಿನಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿನಗೂ ಶುಭಾಶಯಗಳು. ಬಾವ, ಒಂದ್ 20 ರೂಪಾಯಿ ಕೊಟ್ಟಿರ್ತೀಯಾ? ನನ್ನ ಹತ್ರ ಚೇಂಜ್ ಇಲ್ಲ. ಎಷ್ಟಕ್ಕೆ? ನನ್ನ ಹತ್ರ ಎಲ್ಲ ಬರೀ 100s ಇರೋದು ಬಾವ. ಎಲ್ಲಿ ತಳ್ಳು ಒಂದು. ಅಲ್ಲ ಬಾವ, ನೀವು 20 ಕೊಟ್ರೆ ನಾನು 100ಕ್ಕೆ ಚೇಂಜ್ ನಿನಗೆ ಆಮೇಲೆ ಮಾಡಿಸ್ಕೊಡ್ತೀನಿ. ನೋಡು ಮೈದನ, ಇದು ವರ್ಷದ ಮೊದಲನೇ ದಿನ. ನೀನ್ ಇವತ್ತು ಕೈ ಚಾಚಿದೆ ಅಂದ್ರೆ ವರ್ಷ ಪೂರ್ತಿ ಚಾಚ್ತಾನೇ ಇರ್ಬೇಕಾಗುತ್ತೆ. ಬಾವ, ನೀ ಶಾಪ ಹಾಕ್ಬೇಡ. ಮೈದನ ಅಂದ್ರೆ ಮೈದನ ನೀನು. ತಗೋ, ಇದನ್ನ ಕೊಟ್ಬಿಟ್ಟು ಆಟೋದಲ್ಲಿ ಕಳಿಸ್ಬೋಗು. ಅಲ್ಲ ಬಾವ, ಇನ್ನು 50 ರೂಪಾಯಿ. ಇನ್ನು 50 ಹೊರಗಡೆ ಬೀರೂನಲ್ಲಿದೆ, ಕೊಡ್ತೀನಿ ಹೋಗಯ್ಯ. ವರ್ಷದ ಮೊದಲನೇ ದಿವಸನೇ 50 ರೂಪಾಯಿ ಹೋತ. ಇರ್ಲಿ 50,000 ರೂಪಾಯಿ ಬರ್ಬೇಕಾಗಿರುವಾಗ 50ಕ್ಕೆ ಯಾಕೆ ಯೋಚನೆ ಮಾಡಬೇಕು? ರೀ, ಹಾ, ಎಲ್ಲ ಇನ್ನು ಉಳಿದರ್ಧ ಉಗಾದಿ ಶುಭಾಶಯಗಳೆಲ್ಲಿ? ಹೋಗ್ರಿ, ರಾಜೇಶ್ ಬಂದ್ಬಿಡ್ತಾನೆ. ಓ, ಆಮೇಲೆ ಕೊಡ್ತೀಯಾ? ನೋಡ್ದ ನೀನ್ ಈ ರೀತಿ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಕ್ಕ, ಭಾವ ಬಿಆರ್ ತಗೊಂಡ್ಮೇಲೆ ನೀನ್ ಎಷ್ಟಿದ್ರು ಅವ್ರು ಬಿ ಎ ಆಗ್ತೀಯಾ? ನಿನ್ ಬರವಣಿಗೆಗೆ ಅನುಕೂಲ ಆಗ್ಲಿ ಅಂತ ನನ್ನ ಕಡೆಯಿಂದ ಈ ಪೆನ್ನು ನಿನಗೆ ಪ್ರೆಸೆಂಟೇಶನ್. ಭಾವ, ನಿಮಗೆ ನಿಮ್ಮ ನಡೆ ಚೆನ್ನಾಗಿರ್ಲಿ ಅಂತ. ಅಲ್ಲ, ನಿಮ್ಮ ನಡಿಗೆಗೆ ಚೆನ್ನಾಗಿರ್ಲಿ ಅಂತ ನನ್ನ ಕಡೆಯಿಂದ ಈ ಚಪ್ಪಲಿ ಪ್ರೆಸೆಂಟೇಶನ್. ಇಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡು, ನಿಮ್ಮಪ್ಪ ನಿನಗೆ ಒಂದು ಹೆಣ್ಣು ನೋಡ್ತಾ ಇದ್ದಾರೆ, ಮದುವೆನೂ ಮಾಡ್ತಾರೆ, ಗೊತ್ತಾಯ್ತಾ? ನಾವು ನಿನಗೆ ಒಂದು ಪ್ರೆಸೆಂಟೇಶನ್ ತಂದಿದ್ದೀವಿ. ಏನ್ ಗೊತ್ತಾ? ಪಟಾಪಟಿ ಚಡ್ಡಿ ಹಾಫ್ ನಟ್ ಬನಿ ಎಂದು. ಯಾಕೆ ಭಾವ ಗೇಲಿ ಮಾಡ್ತಾ ಇದ್ದೀರಾ? ಅಯೋಧ್ಯ, ನೀನ್ ಮಾಡಿದ್ದೇನು? ಸುಮ್ಮನೆ ತಮಾಷೆಗಂದೆ. ಊರಿಂದ ಅಪ್ಪ ನಿಮ್ಮಿಬ್ಬರಿಗೂ ಪ್ರೆಸೆಂಟೇಶನ್ ಕಳ್ಸಿದ್ದಾರೆ. ನಿಮ್ಗೆ ಪ್ಯಾಂಟ್ ಶರ್ಟ್, ಅಕ್ಕನಿಗೆ ಸೀರೆ.
ತಗೋ ಅಕ್ಕ. ಇಬ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ಗೂನು ಜೀನ್ಸ್ ಪ್ಯಾಂಟು ಶರ್ಟು ತಂದಿದ್ದೀನಿ, ಸ್ನಾನ ಮಾಡಿ ಹಾಕೊಳ್ಳುವಂತೆ. ಚೆನ್ನಾಗಿ ಎಣ್ಣೆ ಒತ್ತು ಹಾಕು. ಥ್ಯಾಂಕ್ ಯು ಭಾವ. ಥ್ಯಾಂಕ್ ಯು ಅಕ್ಕ. ನೋ ರಾಜೇಶ, ಪೆನ್ ಅಲ್ಲಿ ಇವ್ರ ಫ್ಯಾಕ್ಟ್ರಿ ಹೆಸರು ಬರ್ತಿದ್ಯಲ್ಲೋ. ರೀ, ನಿಮ್ ಫ್ಯಾಕ್ಟ್ರಿ ನಾನು ಪೆನ್ನು ತಯಾರಿಸಕ್ ಶುರು ಮಾಡಿದ್ರಾ? ಹೇಳ್ತೀನಿ ಕೇಳು. ಮೊನ್ನೆ ಇವನು ನಾನು ನೋಡೋಕ್ಕಿಂತ ಫ್ಯಾಕ್ಟ್ರಿಗೆ ಬಂದಿದ್ದಲ್ಲ ಚೇಂಬರ್ಗೆ, ಅಲ್ಲೇ ತನ್ನ ಕೈ ಚಳಕ ತೋರಿಸ್ಬಿಟ್ಟಿದ್ದಾನೆ. ಇರಿ ಇರಿ, ಚಪ್ಲಿನೂ ನೋಡ್ತೀನಿ. ರಾಜೇಶ, ಎರಡು ಚಪ್ಲಿ ಒಂದೇ ಕಾಲಿನ ತರ ಇದೆಯಲ್ಲೋ. ನಿಮ್ ಮನೆ ಹತ್ರ ಯಾವ್ದು ಗುಡಿ ಇರೋದು? ಹನುಮಂತರಾಯನ ಗುಡಿಗೆ ಹೋಗಿ ಬಂದಿದ್ದಾನೆ ಅಂತ ಕಾಣುತ್ತೆ. ರಾಜೇಶ, ಸುಮ್ನೆ ತಮಾಷೆಗೆ ರೇಗಿಸ್ದೆ ಕಣೋ. ಅಕ್ಕ, ವರ್ಷದ ಮೊದಲನೇ ದಿವಸನೇ ನಾನು ಫೂಲ್ ಮಾಡಿದ್ರಿ ನೀವು. ನಿನ್ನ ಇನ್ನೂ ಫೂಲ್ ಮಾಡ್ಬೇಕಾ? ಅಂದ್ರ ನಾನ್ ಫೂಲೇನಾ? ಬನ್ನಿ ಬನ್ನಿ ಬನ್ನಿ. ಅಪ್ಪ ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ಇದೇನಿದು 3:45 ಬಂದಿದ್ದೀರಾ? ಎಲ್ಲೋ ಉಲ್ಟಾ ಕಟ್ಕೊಂಡಿದ್ಯಾ ವಾಚ್ನ? ಸರಿಯಾಗಿ ಕಟ್ಕೋ. ಗಂಟೆ ಇನ್ನು 9:45. ಅರೆ ಹೌದಲ್ವಾ? ಅಪ್ಪ ಅಮ್ಮ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಹೊಸ ವರ್ಷದ ಯುಗಾದಿ ಶುಭಾಶಯಗಳು. ನಿನ್ಗೂ ಕಣೋ ರಾಜೇಶ. ಇದೇನಿದು ನಿನಗೂ ಕಣೋ ಅಂದ್ಬಿಟ್ಟೆ. ನಾನೇನ್ ಲೆಕ್ಕಕ್ಕೆ ಇಲ್ವಾ? ಸರಿಯಪ್ಪ, ನಿಂಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆಗನ್ನು ಮತ್ತೆ. ಅಕ್ಕ, ಹೊಟ್ಟೆ ಹಸುವಿನಲ್ಲಿ 3:45 ಅಂದ್ಬಿಟ್ಟೆ. ಏನ್ ತಿಂಡಿ ಗಿಂಡಿ ಕೊಡ್ತೀಯೋ ಇಲ್ವೋ? ಮೊದ್ಲು ಬೇವು ಬೆಲ್ಲ, ಆಮೇಲೆ ಪಂಚಾಂಗ ಶ್ರವಣ, ಆಮೇಲೆ ಹೊಟ್ಟೆ ಪೂಜೆ ಅಲ್ಲೇನಮ್ಮ? ಸ್ವಲ್ಪ ಹೇಳಿ ಬನ್ನಿ. ಒಂದ್ ನಿಮಿಷ ತಡಿ, ನಾನು ಸ್ತೋತ್ರ ಹೇಳ್ತೀನಿ, ಆಮೇಲೆ ತಿನ್ನಿವ್ರ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಂಕ ದಳಭಕ್ಷಣಂ. ಈಗೆಲ್ಲ ತಿನ್ನಿ. ಕಾಗಿ ಅಕ್ಕ, ಇದೇನಕ್ಕ ಇದು? ಭಾವ ಬೇವು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಬೆಲ್ಲ ಕೊಡು. ಬೇವು ಮೈಗೆ ಒಳ್ಳೇದ್ ಕಣೋ, ಬಿಡು. ನಿನ್ ಗಂಡ ಎಷ್ಟಿದ್ರು ವೆಟರ್ನರಿ ಡಾಕ್ಟ್ರು, ನೀನು ಅದಕ್ಕೆ ಹಾಗಂತೀಯ. ತರ್ಲೆ, ಬೇವಿನಲ್ಲಿ ದೇಹದ ಎಲ್ಲಾ ವಿಷಯನ್ನು ಕಲಿಯೋ ಶಕ್ತಿ ಇದೆ ಕಣೋ. ದಿನ 5 ಬೇವಿನಲ್ಲೇ ತಿನ್ನು, ಯಾವ ರೋಗನೂ ಬರೋದಿಲ್ಲ. ಹಿಂದಿನವರು ಸುಮ್ಮನೆ ಮಾಡಿಲ್ಲ ಇದನ್ನ, ಅದಕ್ಕೆ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಅಪ್ಪ, ಬೇಗ ಪಂಚಾಂಗ ಓದಿ, ನಾನು ಊಟ ಮಾಡ್ಕೊಂಡು ಊರಿಗೆ ಹೋಗ್ಬೇಕು. ಬಾಬಾ, ಇದೇನ್ ಬಾಬಾ ಇದು? ಈ 21ನೇ ಶತಮಾನದಲ್ಲೂ ಗುರು ಶುಕ್ರ ಶನಿ ಅಂತ ಇದೆಯಲ್ಲ. 21ನೇ ಶತಮಾನ ಆದ್ರೆ ಏನಾಯ್ತು? ಏನೂ ಆಗಿಲ್ಲ. ಮನುಷ್ಯನಿಗೆ ಗ್ರಹಗಳ ಕಾಟಕ್ಕಿಂತ ಗ್ರಹಗಳಿಗೆ ಮನುಷ್ಯನ ಕಾಟ ಜಾಸ್ತಿ ಆಗಿದೆ. ಹಾಗಲ್ವೋ ಐಲೆ? ಈಗ ಸಮುದ್ರ ಅಲೆಗಳನ್ನ ಎಣಿಸೋದಕ್ಕೆ ಕೂಡ ಕಂಪ್ಯೂಟರ್ ಬಂದಿದೆ, ಗೊತ್ತಾ? ಹೌದು. ಹಾಗೆ ಸಮುದ್ರದ ಮೇಲೆ ಗ್ರಹಗಳ ಪ್ರಭಾವ ಇದೆ ಅಂತ ಕಂಪ್ಯೂಟರ್ ಸೈನ್ಸ್ ಹೇಳ್ತಾ ಇದೆ ತಾನೆ? ಸರಿ. ಹಾಗೆ ಸಮುದ್ರದ ಮೇಲೆ ಪ್ರಭಾವ ಆಗೋ ಹಾಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ತಾನೆ? ಸರಿ, ಆಗುತ್ತೆ ಅಂತ ಇಟ್ಕೊಳ್ಳಿ. ಏನ್ ಮಾಡೋ ಹಾಗಿದ್ದೀರಿ? ಅಲ್ವೋ, ಅಲ್ಲಿನ ಕಂಪ್ಯೂಟರ್ ಏನ್ ಮಾಡುತ್ತೆ? ಅದು ಬಿರುಗಾಳಿ, ಪ್ರವಾಹ, ಚಂಡಮಾರುತನ ತಿಳಿಸಿ ಮುನ್ನೆಚ್ಚರಿಕೆ ಕೊಡುತ್ತೆ. ಇದು ಅಷ್ಟೇನೆ. ಸರಿ, ಹಾಗಾದ್ರೆ ನಾವು ಜನವರಿ 1ನ್ನ ಹೊಸ ವರ್ಷ ಅಂತ ವ್ಯವಹಾರಕ್ಕೆ ಯಾಕೆ ಬಳಸ್ತೀವಿ? ಸಂಪ್ರದಾಯಕ್ಕೆ ಮಾತ್ರ ಯುಗಾದಿನ ಹೊಸ ವರ್ಷ ಅಂತ ಯಾಕಂತೀವಿ? ಅದನ್ನ ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಬೇಕಾದ ಪ್ರಶ್ನೆ. ನಿನ್ ತಮ್ಮನ್ಗೆ ಇನ್ನೂ ಸ್ವಲ್ಪ ಕೋಸುಂಬರಿ ಬಡ್ಸೆ, ಅವನಿಗೆ ತುಂಬಾ ಇಷ್ಟ ಕೋಸುಂಬರಿ ಅಂದ್ರೆ. ಹಾಕು. ಹೌದಪ್ಪ, ಕೋಸಂಬರಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೋಡು, ಎಲ್ಲ ಪೂರ್ತಿ ಅವನೇ ಖಾಲಿ ಮಾಡೋನೆ. ಅಪ್ಪ, ಇನ್ನೊಂದು ವಿಷಯ, ನಾನು ನಿಮ್ಗೆ ಹಣ ಕೇಳಿದ್ನಲ್ಲ, ಅದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಸ್ಟ್ರೈಕ್ ಕಾಲಾಸ್ ಆಯ್ತು, ನನ್ಗೆ ಹಣ ಸಿಗ್ತಾ ಇದೆ. ಹೌದಾ? ಹೌದಮ್ಮ.
ನಾನು ಅದನ್ನೇ ಹೇಳಬೇಕು ಅಂತಿದ್ದೆಪ್ಪ. ನಮ್ಮ ಏರ್ ಟಿಕೆಟಿಂದ ಹಿಡಿದು ಎಲ್ಲ ಖರ್ಚುಗಳನ್ನು ಸ್ಟೇಟ್ಸಲ್ಲಿ ಯೂನಿವರ್ಸಿಟಿನೇ ನೋಡ್ಕೊಳ್ತಾ ಇದೆಯಂತೆ. ಈಗಾಗಲೇ ಅಡ್ವಾನ್ಸ್ ಕೂಡ ಮಾಡಿದ್ದಾರೆ. ಇವಾಗ ನಮಗೇನು ಹಣದ ಪ್ರಾಬ್ಲಮ್ ಇಲ್ಲ. ಅಂದಾಗೆ ಅಪ್ಪ, ನೀವೇನೋ ಬೇರೆ ಮನೆ ನೋಡಬೇಕು ಅಂತಿದ್ರಿ. 6 ತಿಂಗಳು ನಮ್ಮ ಮನೇಲಿದ್ದು ಆಮೇಲೆ ಯೋಚನೆ ಮಾಡಬಾರ್ದಾ? ಮೊದಲಾದ್ರೆ ಫ್ಯಾಕ್ಟ್ರಿ ಇತ್ತು, ಇವಾಗೇನು ಯೋಚನೆ ಇಲ್ವಲ್ಲ? ಹೌದಪ್ಪ, ನೀವು ಅಲ್ಲಿದ್ರು ಆಯ್ತು, ಇಲ್ಲ ನಮ್ಮ ಮನೇಲಿದ್ರು ಆಯ್ತು. ಇಲ್ವೋ ಪ್ರಭಾ, ನಮ್ಮನೆ ಹೇಗಿದ್ರು 6 ತಿಂಗಳು ಬೀಗ ಹಾಕ್ಬೇಕು ತಾನೆ. ಅದ್ರ ಬದಲು ಅಪ್ಪ ಅಮ್ಮ ಇಲ್ಲಿರೋ ಬದಲು ಅಲ್ಲಿರೋದೇ ವಾಸಿ. ಒಂದು ಚೇಂಜು ಇರುತ್ತೆ. ಹೌದು ಬಾ, ನೀನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ಮೇಲೆ ಮೈಸೂರೇನು ಬೆಂಗಳೂರೇನು? ಆಯ್ತು, ಯೋಚನೆ ಮಾಡೋಣ. ವೈಶಾಲಿ, ಈಗೇನು ಹೇಳ್ತೀಯ? ಏನ್ ಹೇಳೋದು, ನಾನು ತೀರಾ ಸಾಮಾನ್ಯರ ತರ ಹೆದರ್ಬಿಟ್ಟೆ. ನೋಡು ವೈಶಾಲಿ, ನಾವು ಈ ಗಿಡ ಮರಗಳನ್ನ ನೋಡಿ ಕಲಿಬೇಕಾದ್ದು ಬೇಕಾದಷ್ಟಿದೆ. ಅದು ಒಂದು ಕಾಂಡಾನ ಕತ್ತರಿಸಿದ್ರು ಅದು ಮತ್ತೆ ಇನ್ನೊಂದು ಕಡೆ ಚಿಗುರಿ ಬೆಳೆಯುತ್ತೆ. ಆದರೆ ಈ ಮನುಷ್ಯ ಒಂದು ಸಣ್ಣ ಆಘಾತ ಆದರೂ ಕುಸಿತಾನೆ. ಮುಂದೆ ಚೈತ್ರ ಚಿಗುರುತ್ತೆ ಅನ್ನೋ ಆಶಾಭಾವನೆನೇ ಅವನು ತಳೆಯೋದಿಲ್ಲ. ನೀವು ಹೇಳ್ತಾ ಇರೋದು ನಿಜ ರೀ. ಈ ಯುಗಾದಿ, ಈ ಚೈತ್ರ, ಈ ಚಿಗುರು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನಮ್ಮ ಬಾಳಿನಲ್ಲೂ ಈ ಚೈತ್ರ ಈಗ ಮತ್ತೆ ಚಿಗುರ್ತಾ ಇದೆ. ನಿಮ್ಮ ಮಾತು